ಫ್ರೆಂಡ್ಸ್, ಇದು ನೆನ್ನೆ ವ್ಲಾಗ್ನ ಕಂಟಿನ್ಯೂಯೇಷನ್ನು ಪಾರ್ಟು. ನೀವು ನೋಡ್ತಿರೋದು ಈಗ ಹೇಗೆ ಪಕ್ಕದ ಜಾಗ ಕಾಣಿಸುತ್ತೆ, ಎಷ್ಟು ಗಿಡ ಹಾಕಿದ್ದೀನಿ ಅಂತ ಹೇಳಿ. ಇದು ನೀವು ನೋಡ್ತಾ ಇರೋದು ಗೇಟ್ ಹತ್ರ ನಾನು ಈ 3 ಪಾಟ್ನ ಇಟ್ಟಿದ್ದೀನಿ. ಮತ್ತು ಆ ಗೇಟ್ ರೈಲಿಂಗ್ ಬರುತ್ತಲ್ಲ, ಅದರಲ್ಲಿ ಈ ರೀತಿ ಹ್ಯಾಂಗಿಂಗ್ ಪಾರ್ಟ್ಸ್ಗಳನ್ನ ಇಟ್ಟಿದ್ದೀನಿ. ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕು, ನನಗೆ ಟೈಮ್ ಇರಲಿಲ್ಲ. ಬಟ್ ಹೂವುಗಳಂತೂ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಸ್ವಲ್ಪ ಟೈಮ್ ಸಿಕ್ಕಿದಾಗ ಎಲ್ಲನೂ ರೀಪಾಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಕಲರ್ ಅಂದರೆ ಒಂದು 3ರಿಂದ 4 ಕಲರ್ ಇದನ್ನು ಒಂದೇ ಪಾಟ್ಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಾದಮೇಲೆ ಈ ಕಡೆ ಒಂದು ಎಂಟ್ರೆನ್ಸ್ ಗೇಟ್ ಇದೆ. ಈ 2 ಗೇಟ್ ಮೇಲೆ ಕಲಂಚ ಪಾಟ್ ಇಟ್ಟಿದ್ದೀನಿ. ಕಲಂಚ ಗಿಡ ಆರೆಂಜ್ ಕಲರ್ದು ಹೂವು ಬಿಡುತ್ತೆ, ಅದಿಟ್ಟಿದ್ದೀನಿ. ಅದಾದ ಪಕ್ಕದಲ್ಲೇ ನಿಮಗೆ ಜೇಡ್ ಪ್ಲ್ಯಾಂಟ್ ಬರುತ್ತೆ. ಇದು ಪಿಟೋನಿಯಾ ಗಿಡ. ಇದರ ಸೀಡ್ಸ್ ಹಾಕಿ ಇದು ಈಗ ಇಷ್ಟುದ್ದ ಗಿಡ ಆಗಿದೆ. ಇದು ಮದರ್ ಪ್ಲ್ಯಾಂಟ್ ಸೇವಂತಿಗೆ ಗಿಡ, ಪರ್ಪಲ್ ಕಲರ್ದು, ತುಂಬಾ ಚೆನ್ನಾಗಿ ಹೂವು ಬಿಡುತ್ತೆ. ಇದಾದಮೇಲೆ ಈ ಕಡೆ ಸೇವಂತಿಗೆ ಗಿಡ ಹಾಕಿದ್ದೀನಿ. ಇದು ಅಷ್ಟೇ ಈ ರೀತಿ ಮೊಗ್ಗು ಕಟ್ಟುತ್ತಾ ಇದೆ. ನಾನು ಅಲ್ಲಲ್ಲೇ ಅದನ್ನು ಪೆಂಚಿಂಗ್ ಮಾಡೋದ್ರಿಂದ ಹೂವು ನಿಮಗೆ ಜಾಸ್ತಿ ಬರುತ್ತೆ. ಇದು ಬಂದು ಪೆರಿವಿಂಕಲ್ಲು, ಅಂದರೆ ನಿತ್ಯ ಪುಷ್ಪ. ಇದು ಅಷ್ಟೇ ಕಲರ್ ತುಂಬ ಚೆನ್ನಾಗಿದೆ. ಸಣ್ಣ ಸಣ್ಣ ಗಿಡ ಆಲ್ರೆಡಿ ಉಟ್ಕೊಂಡಿದೆ. ಇದು ಇಂಪೇಷಂಟ್ ಗಿಡ. ಕಲರ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬ ಬುಷಿಯಾಗಿ ಬರ್ತಾ ಇದೆ, ನೋಡೋಕೆ ಅಟ್ರಾಕ್ಟಿವ್ ಆಗಿದೆ ಆ ಹೂವು ಅಂತೂ. ಸೊ ಇದನ್ನು ಕಿತ್ಬಿಟ್ಟು ಬರೆಸಿ ಬೇರೆ ಕಡೆ ಪಾಟ್ ಮಾಡಬೇಕು, ಅದು ಕೂಡ ಮಾಡ್ತೀನಿ. ಇದು ಬಂದುಬಿಟ್ಟು ಮದರ್ ಪಾಟ್ ಇದು ಆ್ಯಕ್ಚುಲಾಗಿ ಸೇವಂತಿಗೆಗೆ. ಇದ್ರದ್ದು ಕಟ್ಟಿಂಗ್ಸ್ಗಳನ್ನೇ ನಾನು ಸುಮಾರು ಕಡೆ ಹಾಕಿ ಇವಾಗ ಎಲ್ಲ ಕಡೆಯೂ ಸೇವಂತಿಗೆ ಗಿಡಗಳು ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಇದೊಂಥರ ಕಲರ್ದು, ಅದು ಒಂಥರ ಆರೆಂಜಿಶ್ ಬರುತ್ತೆ ಇದು ಸೇವಂತಿಗೆ. ಈ ರೀತಿ ಇದ್ದಾಗ ನಾನು ಅಲ್ಲೇ ನೋಡಿಕೊಂಡು ಪಿಂಚ್ ಮಾಡಿಬಿಟ್ರೆ ಏನಾಗುತ್ತೆ, ನಿಮಗೆ ಅದು ಕೌಡು ಹೊಡೆಯುತ್ತೆ. ಕೌಡು ಹೊಡೆದು ಇವಾಗ ಒಂದು ಹೂವು ಬಿಡೋ ಕಡೆ ಅದು 2ರಿಂದ 3 ಹೂವು ಬಿಡುತ್ತೆ. ಆದ್ದರಿಂದ ಈ ಥರ ನೀವು ಸೇವಂತಿಗೆ ಗಿಡ ಆಗಲಿ ದಾಸವಾಳಕ್ಕೂ ಆಗಲಿ ನೀವು ಪಿಂಚಿಂಗ್ ಮಾಡ್ತಾಯಿದ್ರೆ ತುಂಬಾ ಒಳ್ಳೆಯದು. ಆ ಹೂವುಗಳು ಅದೇ ಹೇಳಿದ್ನಲ್ಲ, ಒಂದು ಹೂವು ಬಿಡೋ ಕಡೆ ನಿಮಗೆ 2ರಿಂದ 3 ಹೂವು ಸಿಗುತ್ತೆ. ಇದು ಅಷ್ಟೇ, ಇದನ್ನು ಬೇರೆ ಪಾಟ್ಗೆ ಹಾಕಬೇಕು, ದೊಡ್ಡ ಪಾಟ್ಗೆ ಅಂದ್ಕೊಂಡೆ, ಆಗಲೇ ಇಲ್ಲ. ಇದು ಅಲ್ಲಲ್ಲೇ ನೋಡಿ, ಇದು ಇನ್ನೊಂದು ದಾಸವಾಳ ಕಟ್ಟಿಂಗ್ ಹಾಕಿದೆ. ಇದು ಕೂಡ ಮೊಗ್ಗು ಬಿಟ್ಟಿದೆ. ಇದನ್ನು ಬೇರೆ ಪಾಟ್ಗೆ ಹಾಕಬೇಕು. ರೋಸು ಈ ರೀತಿ ಹಳೆ ಎಲೆಗಳನ್ನೆಲ್ಲ ತೆಗೆದು ಹಾಕಿದ್ರೆ ಹೊಸ ಚಿಗುರು ಬಂದು ಈ ರೀತಿ ನಿಮಗೆ ಮೊಗ್ಗು ಕಚ್ಚುತ್ತೆ. ಇದು ದಾಸವಾಳ ತುಂಬ ದೊಡ್ಡ ಪಾಟಲ್ಲಿದೆ. ಇದು ನೆಲಕ್ಕೆ ಟ್ರಾನ್ಸ್ಫರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಏನಾದ್ರು ಖಾಲಿ ಮಾಡ್ಕೊಂಡು ಹೋದರೆ ಏನಪ್ಪ ಮಾಡೋದು, ಇಷ್ಟೊಂದು ಗಿಡಗಳನ್ನ ನೆಲಕ್ಕೆ ಹಾಕ್ಬಿಟ್ರೆ ಹೇಗೆ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ, ಅಂದರೆ ಒಂದು ಕಟ್ಟಿಂಗ್ಸ್ ಮಾತ್ರ ಹಾಕೋಣ, ಮೇಯ್ನ್ ಇದರಲ್ಲೇ ಇಟ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇದೊಂಥರ ಕಲರ್ ತುಂಬಾ ಅಟ್ರಾಕ್ಟಿವ್ ಆಗಿದೆ, ನನಗಂತೂ ಇಷ್ಟ ಆಯಿತು. ರೆಡ್ ಮಿಕ್ಸ್ ವಿತ್ ಯೆಲ್ಲೋ ಕಲರು ತುಂಬ ಅಗಲವಾಗಿ ಅರಳುತ್ತೆ. ಒಂದು ಫೋಟೋಗೆ ಒಂದೇ ಹೂವು ಹಾಕಿದ್ರೆ ತುಂಬ ಚೆನ್ನಾಗಿ ಆ ಫೋಟೋಗಳಿಗೆ ಅಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕೂತ್ಕೊಳ್ಳುತ್ತೆ. ಇದು ಪೀಸ್ ಲಿಲ್ಲಿ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಒಂಥರ ರೆಡ್ ಇದು ಪರ್ಪಲ್ ಥರ ಬರುತ್ತೆ ಹೂವು ದಾಸವಾಳ, ಅದು ಕೂಡ ತುಂಬಾ ಚೆನ್ನಾಗಿದೆ. ಪಾಟಲ್ಲೆಲ್ಲ ಇರೋ ಗಿಡಗಳಿಗೆ ಆದಷ್ಟು ಆ ಒಂದು ಪೌಷ್ಟಿಕತೆ ಅಷ್ಟು ಸಿಗೋಲ್ಲ. ಯಾಕಂದರೆ ಆ ಪಾಟಲ್ಲಿರುವಷ್ಟು ಮಣ್ಣಲ್ಲಿ ಇರುವಂಥ ಗೊಬ್ಬರಗಳನ್ನೇ ಹಿಡ್ಕೋಬೇಕು. ಆದರೆ ಭೂಮಿಲಾದರೆ ಆ ಥರ ಅಲ್ಲ, ಚೆನ್ನಾಗಿ ಬರುತ್ತೆ. ನೋಡೋಣ, ಒಂದೊಂದು ಕಟ್ಟಿಂಗ್ಸ್ನ ಹಾಕೋಣ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಅಪ್ಕಮಿಂಗ್ಸ್ ಇದರಲ್ಲಿ. ಇದು ಅಷ್ಟೇ ಸೇವಂತಿಗೆ. ಇದು ಒಂಥರ ವೈಟ್ ಕಲರೇ, ಇದು ಚಿಕ್ಕದಾಗಿ ಬಿಡುತ್ತೆ. ಇದನ್ನು ಕೂಡ ಪಿಂಚಿಂಗ್ ಮಾಡಿದ್ದೀನಿ. ಇಲ್ಲೊಂದು ದಾಸವಾಳ ಕಟ್ಟಿಂಗ್ ಹಾಕಿದ್ದೆ, ಅದು ಕೂಡ ಎಲೆ ಚಿಗುರ್ತಾ ಇದೆ. ಅದೇ ನಿಮ್ಗೆ ಹೇಳಿದ್ನಲ್ಲ, ಇದು ಬೇರೆ ಮೂಳೆಗಳಿಗೆಲ್ಲ ಒಳ್ಳೆಯದು, ಪಲ್ಯ ಮಾಡಿ ತಿಂತಾರೆ ಅಂತ ಹೇಳಿ. ಇದು ಅಷ್ಟೇ, ಇದು ಒಂಥರ ಯೆಲ್ಲೋ ಕಲರ್, ಆರೆಂಜ್ ಕಲರ್ದು ಇದು ದಾಸವಾಳ. ಇದು ಡಬಲ್ ಪೆಟಲು, ಇದು ಯೆಲ್ಲೋ ಕಲರು, ತುಂಬಾ ಹಳೆಯ ಗಿಡ ಇದು. ಇದನ್ನೇ ಫಸ್ಟ್ ಭೂಮಿಗೆ ಹಾಕಬೇಕು ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಒಂಥರ ಪ್ಯೂರ್ ಎಲ್ಲೋ. ನೋಡಿ, ಈ ಥರ ಬರೀ ಸಾವಂತಿಗೆ ಗಿಡಗಳನ್ನೇ ನಾನು ಈ ರೀತಿ ಒಂದೊಂದು ಪಾಟ್ಗೆ ಹಾಕಿ ಮಡಗಿದ್ದೀನಿ. ಅಲ್ಲಲ್ಲೇ ಈ ಹಳೆ ಎಲೆಗಳು, ಒಣಗಿದ ಎಲೆಗಳು ಇದ್ದರೆ ನಾವು ಅದನ್ನು ತೆಗಿಬೇಕಾಗತ್ತೆ. ಒಂಥರ ನೋಡಲಿಕ್ಕೆಲ್ಲ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿರುತ್ತೆ ಹೂವುಗಳನ್ನ ನೋಡಲಿಕ್ಕೆ. ನೋಡಿ, ಇಲ್ಲಿಂದ ಪುಟ್ಟದಾಗಿ ಗಿಡ ಉಟ್ಕೊಳ್ತಾ ಇದೆ. ಇದು ಗಿಡದ ಹೆಸರು ನನ್ನ ಬಾಯಿಗೆ ಬರ್ತಾ ಇಲ್ಲ. ಡೈಲಿ ಹೇಳ್ಕೊತಾ ಇರ್ತೀವಿ, ಇವಾಗ ಏನಾದ್ರು ಹೇಳೋಣ ಅಂದರೆ ಬಾಯಿಗೆ ಬರ್ತಾ ಇಲ್ಲ. ಇದು ಅಷ್ಟೇ, ಅಲ್ಲಿ ಕಟಿಂಗ್ ಇತ್ತು ಗೇಟ್ ಹತ್ರ, ಅದನ್ನು ಸುಮ್ಮನೆ ಸಿಗಿಸ್ದೆ ಒಂದು ಪಾಟಿಗೆ ನೋಡೋಣ ಅಂತ ಹೇಳಿ. ಅದು ಕೂಡ ಗಿಡ ಬರ್ತಿದೆ.
ನೋಡಿ ಈ ಒಂದು ದೊಡ್ಡ ಪಾಟಲ್ಲೇ ನಾನು ಏನೇನು ಗಿಡ ಹಾಕಿದ್ದೀನಿ ಅಂತ ಹೇಳಿದ್ರೆ, ಒಂದೆಲ್ಗ ಇದೆ, ಪುದೀನ ಇದೆ, ಇನ್ನು ಸುಮಾರು ಏನೇನಿದೆ, ಪೀಸ್ ಲಿಲಿನೂ ಕೂಡ, ಇದು ಪೀಸ್ ಲಿಲಿ ಅಲ್ಲ, ಏನಂತಾರೆ ಅದು, ರೈನ್ ಲಿಲಿ, ಅದು, ಮತ್ತು ಕಲೋಂಚ ಗಿಡಗಳಿಗೆಲ್ಲ ಬಿಸಿಲು ಚೆನ್ನಾಗಿ ಬರಲಿ ಅಂತ ಹೇಳಿ ಈ ಕಡೆ ಇಟ್ಟಿದ್ದೀನಿ. ಇದೇನಂತಾರೆ 5 o'clock ಅಂತ ಏನೋ ಹೇಳ್ತಾರಲ್ಲ, ಆ ಹೂವು ಇದು ಅಷ್ಟೇ, ಕಲರ್ ತುಂಬಾ ಚೆನ್ನಾಗಿದೆ. ಇದೆಲ್ಲ ಈ ಕಡೆ ನೋಡಿ, ನೀವು ಇಲ್ಲಿಂದ ನೋಡಿದ್ರೆ ಎಷ್ಟು ಕಾಂಪೌಂಡ್ ಸುತ್ತ ಒಂದೊಂದು ಕಲ್ಲಿಟ್ಟು ಅದ್ರ ಮೇಲ್ಗಡೆ ಇದ್ರದ್ದು ಗ್ರಾನೈಟ್ ಪೀಸ್ಗಳು ಬರುತ್ತಲ್ಲ, ಅದನ್ನು ಇಟ್ಟು ಅದ್ರ ಮೇಲೆ ಪಾಟ್ಗಳನ್ನ ಇಟ್ಟಿದ್ದೀನಿ. ಇದು ಈ ಕಡೆ ಗೇಟ್ ಕಡೆ ಬಂದರೆ ನೀವು ಒಂದು ಸೇವಂತಿಗೆ ಗಿಡ ಇದೆ, ಇದು ಇನ್ನೊಂದು ಸಣ್ಣದಾಗಿ ಹೂವು ಬಿಡುತ್ತೆ ಸೇವಂತಿಗೆ ಇದು ಆ್ಯಕ್ಚುಲಾಗಿ ಜಾಸ್ತಿ ಹೂವು ಅರಳಲ್ಲ ಇದೊಂದು ವಿಂಡೋ ಮೇಲೆ ಈ ರೀತಿಯಾಗಿ ಜೇಡ್ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಸ್ವಲ್ಪ ಏನಾದ್ರು ಡೆಕೋರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಟೈಮ್ ಇಲ್ಲ, ಮಾಡೋಣ. ಇದು ಡಯಾಂತಾಸು, ತುಂಬಾ ಚೆನ್ನಾಗಿದೆ, ವೈಟ್ ವಿತ್ ಪಿಂಕು. ಇದನ್ನು ಈ ಗ್ರೀನ್ ಕಲರ್ದು ನೆನ್ನೆ ಕೂಡ ನಮ್ಮ ನೈಬರ್ ಇಸ್ಕೊಂಡ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕೊಡಿ ಅಂತ ಹೇಳಿ. ಎರಡೂ ಗೇಟ್ಗೂ ಈ ರೀತಿಯಾಗಿ ಈ ಪಾಟ್ನ ಇಟ್ಟಿದ್ದೀನಿ. ನೋಡೋಕ್ಕಂತೂ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ. ನಿಮಗೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.